ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ನೀವೇನೀಗ ಒಂದು ಸ್ಕಾಲರ್ಶಿಪ್ ಬಗ್ಗೆ 1,00,000 ಬಂದಿರೋ ಪ್ರೂಫ್ ಅಂತ ತೋರಿಸ್ತೀನಿ ಅಂತಂದು ಹೇಳಿದ್ದೀನಿ. ಖಂಡಿತವಾಗಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಿಮಗೂ ಕೂಡ ಇನ್ ಕೇಸ್ ನಾನು ಕೆಲವೊಂದಿಷ್ಟು ಸ್ಕಾಲರ್ಶಿಪ್ನ ಭಾಳಷ್ಟು ಜೆನ್ಯೂನ್ ಇರುವಂಥ ಮಾತ್ರ ಸ್ಕಾಲರ್ಶಿಪ್ನ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಅದೇ ತಕ್ಕನಾಗಿ ಆ ಲಿಂಕ್ನ ಕೂಡ ಪ್ರೊವೈಡ್ ಕೂಡ ವಾಟ್ಸಪ್ ಚಾನಲ್ ಎಲ್ಲ ಕೂಡ ಶೇರ್ ಮಾಡಿರ್ತೀನಿ. ಅದರಿಂದ ಎಷ್ಟೋ ಜನ ಅಪ್ಲೈ ಮಾಡಿರ್ತಾರೆ, ಎಷ್ಟೋ ಜನ ನನಗೂ ಕೂಡ ಕಾಮೆಂಟ್ ಹಾಕಿದರೆ. ಆ್ಯಂಡ್ ಸಪ್ರೇಟಾಗಿ ಎಷ್ಟೊಂದು ಜನ ನನಗೆ ವಿಶ್ ಮಾಡಿದಾಗ ಅಂದರೆ ಥ್ಯಾಂಕ್ಸ್ ಬ್ರದರ್, ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ಬರೀ ತುಂಬ ಹೆಲ್ಪ್ ಅಲ್ಲ, ಬಿಗ್ ಅಮೌಂಟೇ ಬಂದಿದೆ ನನಗೆ, ಥ್ಯಾಂಕ್ ಯು ಅಂತ ಎಷ್ಟೋ ಜನ ನಮಗೊಂದು ಸಪ್ರೇಟಾಗಿ ಮೆಸೇಜ್ ಮಾಡ್ತಾರಲ್ಲ. ಅದರಿಂದ ಏನಪ್ಪ ಅಂದರೆ ನನಗೆ ಸ್ಪೆಷಲಾಗಿ ಭಾಳಷ್ಟು ಖುಷಿ ತಂದಿದ್ದು. ಯಾಕಂದರೆ ನಮಗೆ ಯಾವಾಗ ಒಂದು ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ, ನನ್ನ ಥರನೇ ಸ್ವಲ್ಪ ಬೇರೆಯವ್ರಿಗೂ ಕೂಡ ಬರುತ್ತೆ ಅಂತ ನಾನು ಯೂಟ್ಯೂಬ್ ವಿಡಿಯೋ ಮಾಡಿದ್ದೆ. ಅದು ಸ್ವಲ್ಪ ಹುಡುಗರು, ಅಟ್ಲೀಸ್ಟ್ ಸ್ವಲ್ಪ ಹುಡುಗರಿಗಾದರೂ ಕೂಡ ಹೆಲ್ಪ್ ಆಯ್ತಲ್ಲಪ್ಪ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇವಾಗಲೂ ಕೂಡ ಒಳ್ಳೆಯದಾಗಿ ಕಾಡ್ತದೆ. ಓಕೆ, ಕೆಟ್ಟದಾಗಲ್ಲ, ಒಳ್ಳೆಯದಾಗೆ ಕಾಡ್ತದೆ. ಸರಿ, ಈಗ ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಡೈರೆಕ್ಟಾಗಿ ನೀವೇನಾದರೂ ನಾನು ಕೆಲವೊಂದಿಷ್ಟು ಬಡ್ಡಿ ಫಸ್ಟ್ ಸ್ಟಡಿಯಲ್ಲಿ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಜೆನ್ಯೂನ್ ಅಂತ ಹೇಳಿದ್ದೆ, ಅವನ್ನೆಲ್ಲರೂ ಕೂಡ ಹೇಳಿದ್ದೆ. ಅದರ ತಕ್ಕನಂಗೆ ಅಪ್ಲೈ ಮಾಡಿರ್ತಾರೆ. ನಿಮಗೆ ಆ ರಿಸಲ್ಟ್ ನೋಡೋದು ಗೊತ್ತಿಲ್ಲಪ್ಪ ಅಂತ ಇನ್ ಕೇಸ್ ನೀವೇನಾದರೂ ಅವಾರ್ಡ್ ಇನ್ ಕೇಸ್ ಬಂದಿತ್ತಪ್ಪ ಅಂತಂದರೆ ಅವಾರ್ಡ್ ನೋಡೋದು ಯಾವ ರೀತಿ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಬಡ್ಡಿ ಫಸ್ಟ್ ಸ್ಟಡಿ ವೆಬ್ಸೈಟ್ ಓಪನ್ ಮಾಡ್ಕೊತಾರೆ. ಈ ಥರ ಓಪನ್ ಆಗುತ್ತೆ ನಿಮಗೆ. ಅದ್ರ ವೆಬ್ಸೈಟ್ ಓಪನ್ ಆಗುತ್ತದೆ. ಅದರಿಂದ ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಪ್ರೊಫೈಲ್ಗೆ ಹೋಗ್ಬೇಕು. ಓಕೆ, ಮೈ ಪ್ರೊಫೈಲಲ್ಲಿ ಲಾಗಿನ್ ಆಗಿರಿ. ಫಸ್ಟ್ಗೆ ಲಾಗಿನ್ ಆಯ್ತಂದರೆ ಪ್ರೊಫೈಲ್ ಓಪನ್ ಆಗುತ್ತೆ. ಓಕೆ, ಪ್ರೊಫೈಲ್ ಓಪನ್ ಆದ ತಕ್ಷಣ ಏನಪ್ಪ ಅಂದರೆ ಈ ರೀತಿ ಬರ್ಬೋದು. ಇದು ಕಾಣಿಸ್ತಿದೆ ನೋಡಿರಿ, ನನ್ನ ಬ್ರದರ್ದು. ಓಕೆ, 1,00,000 ರೂಪಾಯಿ ಬಂದಿದ್ದು ಹೇಳೋದು ಕೂಡ ನಮ್ಮ ಬ್ರದರ್ದೇ ಇದು. ಸರಿ, ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಸ್ಕ್ರಾಲ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಓಕೆ, ಇಲ್ಲಿ ಅವಾರ್ಡ್ ಸ್ಕಾಲರ್ಶಿಪ್ ಅಂತ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಅವಾರ್ಡ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಟೋಟಲಾಗಿ ಇವನಿಗೆ ಬಂದಿರುವಂಥ ಸ್ಕಾಲರ್ಶಿಪ್. ಓಕೆ, ಲೈಕ್ ಎಕ್ಸಾಂಪಲ್, ಸರಿ, ವಿತ್ ಡೇಟ್ ಮತ್ತು ಟ್ರಾನ್ಸಾಕ್ಷನ್ ID ಕೂಡ ತೋರಿಸಿಬಿಡ್ತೀನಿ. ಅದರಿಂದ ಯಾರು ಕೂಡ ಏನು ಮಾಡ್ಕೊಳಕ್ಕಾಗಲ್ಲ. ಸರಿ, ಒಂದು ಡೇಟು ಗಮನದಲ್ಲಿ ಇಟ್ಕೋಬೇಕು. 14/3/2024 ಅಮೌಂಟ್ ಇಷ್ಟು 50,000 ರೂಪಾಯಿ ಇಲ್ಲಿ ಕಾಣಿಸ್ತಿದೆ. ಇದೆಲ್ಲನೂ ಕೂಡ ಟ್ರಾನ್ಸಾಕ್ಷನ್ ID ಕೂಡ ತೋರಿಸ್ತಿದೆ ನಿಮ್ಗೆ ಬೇಕಾದರೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಕೂಡ ಡೇಟ್ ತೋರಿಸ್ತೀನಿ ನಿಮಗೆ ಬಂದಿರತಕ್ಕಂಥದ್ದು. ಇದು ಡಿಸೆಂಬರ್ 7, 2024. ಓಕೆ, ಇತ್ತೀಚೆಗೆ ಬಂದಿರೋದು. ಅದು ಕೂಡ 50,000 ರೂಪಾಯಿ ಟ್ರಾನ್ಸಾಕ್ಷನ್ ID. ಓಕೆ, ಅಂದರೆ 50,000 + 50,000. ಓಕೆ, ಗಮನಿಸ್ಬೇಕಂದ್ರೆ ಈ ನಮ್ಮ ಬ್ರದರ್ ಬಂದುಬಿಟ್ಟು ಓಕೆ ಇಂಜಿನಿಯರ್ 3rd ಸೆಮ್ ಇದ್ದ. ಅಂದರೆ ಫಸ್ಟ್ ಸೆಮ್ ಇದ್ದಾಗಲೇ ಅಪ್ಲೈ ಮಾಡಿದ್ದು, ಅದು 2nd ಸೆಮ್ಗೆ ಬಂತು. ಇವಾಗ 3rd ಸೆಮ್ ಇದ್ದಾನೆ. 3rd ಸೆಮ್ ಇದ್ದಾಗ ನಾಳೆ ಬಂದುಬಿಡ್ತು. ಅಂತಂದರೆ ಇವಾಗ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ನಾನು ಕೂಡ ಇದು ಒಂದೇ ಹಾಕಿದ್ದೀನಿ ಅಂತ ಹೇಳ್ತಿಲ್ಲ. ನಾನು ಕೂಡ ಸುಮಾರು ಒಂದು 10ರಿಂದ 12 ಬಡ್ಡಿ ಫಸ್ಟ್ ಸ್ಟಡಿಯಲ್ಲಿ ಜೆನ್ಯೂನ್ ಆಗಿರುವಂಥ ನಿಮ್ಗೆ ಏನೇನು ಹೇಳಿದೆ ನೋಡಿ ನಾನು ನಿಮಗೆ, ಅವೆಲ್ಲನೂ ಕೂಡ ಹಾಕಿದಾಗ ಇದು ಏನೋ ಒಂದು ಲಕ್ ಥರ ಬಂತು. ಬಟ್ ಇದು ಒಂದೇ ಬರಬೇಕು ಅಂತ ಏನಿಲ್ಲ, ಬೇರೆನೂ ಕೂಡ ಬರ್ಬೋದು. ಸೊ ಹಂಗಾಗಿಬಿಟ್ಟು ಅಪ್ಲೈ ಮಾಡುವಂಗೆ ಮಾಡಿರಿ, ಬಂದರೆ ಬರುತ್ತೆ. ಲೈಕ್ ಎಕ್ಸಾಂಪಲ್, ಈ ನಮ್ಮ ಬ್ರದರ್ಗೆ ಎಷ್ಟು 1,00,000 ಅಂತ ಹೇಳಿದೆ, ನಿಮಗೂ ಕೂಡ ಕೆಲವೊಂದಿಷ್ಟು ಜಾಸ್ತಿ ಬರ್ಬೋದು. ನಾ ಹೇಳೋದಿಷ್ಟೇ, ನೀವು ಎಲ್ಲರಿಗೂ ಬರಬೇಕಂತಲ್ಲ. ಓಕೆ, ನಾನು ನಿಮ್ಗೆ ಇನ್ನೂ ಕೂಡ ತೋರಿಸೋದಂತಂದ್ರೆ ಇಲ್ದ್ರೆ ನಿಮಗೆ ಕೆಲವೊಂದಿಷ್ಟು ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಅವ್ರು ಏನು ಮಾಡ್ತಾರೆ, ರಿಸಲ್ಟ್ನ ಅನೌನ್ಸ್ ಮಾಡಿರ್ತಾರೆ. ನಿಮಗೆ ಚೆಕ್ ಮಾಡೋದು ಗೊತ್ತಿಲ್ಲ, ಅದನ್ನು ತೋರಿಸ್ತೀನಿ ನಿಮಗೆ ಬೇಕಾದರೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಮೂರು ಡಾಟ್ ಕಾಣಿಸ್ತಿದೆ ನೋಡಿರಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರಾಲ್ ಮಾಡ್ಕೊರಿ. ಸ್ವಲ್ಪ ಕೆಳಗಡೆ ಬನ್ನಿರಿ. ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬಂತಂದರೆ ಇಲ್ಲಿ ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಬಂದಿರುತ್ತೆ. ಓಕೆ, ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡೆ ನಾನು ಎಷ್ಟೊಂದು ನಿಮಗೆ ಸ್ಕಾಲರ್ಶಿಪ್ ಹೇಳಿದೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಕೋತಕ್ ಕರ್ಮ ಹೇಳಿಲ್ಲ, ಬಟ್ ಆದರೂ ಕೂಡ ನೋಡಿರಿ ಎಷ್ಟೊಂದು ನಿಮಗೆ. ಓಕೆ, ಕೋತಕ್ ಕರ್ಮದಲ್ಲಿ 434 ಸ್ಟೂಡೆಂಟಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಫೋಸಿಸ್ ಹೇಳಿದ್ದೆ ನಾನು, ಎಷ್ಟು ಹುಡುಗರು ಇನ್ಫೋಸಿಸ್ ನನಗೆ ಪರ್ಸ್ನಲ್ ಮೆಸೇಜ್ ಮಾಡಿದ್ದಪ್ಪ ಅಂದರೆ ಸುಮಾರು ಹುಡುಗರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಯಾಕಂದರೆ ನಿಮ್ಮಿಂದ ಎಷ್ಟೊಂದು ನಮಗೆ ಸ್ಕಾಲರ್ಶಿಪ್ ಇನ್ಫೋಸಿಸ್ ಮಾತ್ರ. ಓಕೆ, ಅವರು ಕೂಡ ಬರೋಬ್ಬರಿ 1542 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಇನ್ಫೋಸಿಸ್, ಯಾಕಂದರೆ ಇದರಿಂದ ಎಷ್ಟು ಹುಡುಗರದ್ದು ಬ್ರೈಟ್ ಫ್ಯೂಚರ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ನೋಡಿರಿ, ಫಾರ್ ಎಕ್ಸಾಂಪಲ್ ಇದು ಲೀಗಾರ್ಡ್ ಸ್ಕಾಲರ್ಶಿಪ್ ಬರಲ್ಲ ಅಂತಿದ್ರು. ಓಕೆ, ಬರುತ್ತೆ, ಬಟ್ ಅದನ್ನು ನಾವು ವೀಡಿಯೋ ಕೂಡ ಮಾಡಲಿಲ್ಲ. ಯಾಕಂದರೆ ಕಡಿಮೆ ಬರೋದು. ಲೈಕ್ ಎಕ್ಸಾಂಪಲ್ ನೋಡಿರಿ, ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಅವ್ರು ಬರೀ 24 ಜನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕೇವಲ 77 ಅಂದರೆ ಲೀಗಾರ್ಡ್ದವ್ರು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ನಾನು ನಿಮಗೆ ಬೇರೆ ಕೂಡ ತೋರಿಸ್ತೀನಿ, ನಿಮ್ಗೆ ಇನ್ನೂ ಕೂಡ ಬೇರೆ ಎಕ್ಸಾಂಪಲ್. ಓಕೆ, ಇಲ್ಲಿ ಇದು ಕಾಣಿಸ್ತಿದೆ ನೋಡಿರಿ. ಇಲ್ಲಿ ಈಗ ಟಾಟಾ ಕ್ಯಾಪಿಟಲ್ ಅವರು ಕೂಡ 1118 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ನೋಡೋದಂದರೆ ಮುಸ್ಕಾನ್ ಸ್ಕಾಲರ್ಶಿಪ್ ಅಂತ ಕಾಣಿಸ್ತಿದ್ನು, ಅದು ಅವರು ಕೂಡ 902 ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಇನ್ನೂ ಕೂಡ ಬೇರೆ ಭಾಳಷ್ಟು ಇದ್ದಾವೆ. ಹಾಗೆ ಸ್ವಲ್ಪ ಹೋಗ್ಬಿಟ್ಟು ಒಂದು ಟೈಮ್ ನೋಡ್ಕೊರಿ. ಅಂದರೆ ಸ್ಕಾಲರ್ಶಿಪ್ ಬರಲ್ಲ ಅಂತ ಯಾರಲ್ಲಿ ಹೇಳ್ತಾರೋ ಅವ್ರಿಗೆ ಹೇಳ್ತಿದ್ದೀನಿ. ನಾನು ವಿಡಿಯೋ ಮಾಡಿ ಹೇಳ್ತಿದ್ದೀನಿ ಅಂತಂದರೆ ಅವರು 100% ಬರ್ತವೆ. ಬಟ್ ನೀವಲ್ಲಿ ಸೆಲೆಕ್ಷನ್ ಆಗಬೇಕು. ಇನ್ ಕೇಸ್ ಸೆಲೆಕ್ಷನ್ ಆಗಿದೆ ಅಂದರೆ ಬೇಡ, ಬೇರೆ ಒಂದು ಸ್ಕಾಲರ್ಶಿಪ್ ಹಾಕ್ರಿ. ನಿಮ್ಮ ಲಕ್ ಇತ್ತಪ್ಪ ಅಂತಂದರೆ ನಿಮಗೆ ಬಂದೇ ಬರುತ್ತೆ. ನಿಮ್ಮ ಮೆರಿಟ್ ಚೆನ್ನಾಗಿತ್ತು ಅಂದರೆ ಬಂದೇ ಬರುತ್ತೆ. ಓಕೆ, ಇದಿಷ್ಟು ಹುಡುಗರಿಗೆ ಏನಪ್ಪ ಅಂದರೆ ಇದು ದೊಡ್ಡ ಅಮೌಂಟ್ ಅನಿಸಿದ ತಕ್ಷಣ ಏನಪ್ಪ ಅಂದರೆ ಹುಡುಗರಿಗೆ ಒಂಥರ ತಿಳ್ಕೊಂಬಿಡ್ತಾರೆ, ಬರಲ್ಲ ಬಿಡಪ್ಪ ಅಂತಂದ್ರೆ. ಲೈಕ್ ಎಕ್ಸಾಂಪಲ್ ಈಗ ನೋಡಿ, 1,00,000 ರೂಪಾಯಿ ಅಂತಂದರೆ ಯಾರು ಕೂಡ ನಂಬೋದೇ ಇಲ್ಲ, ಬರಲ್ಲ ಅಂತ ಕೂತ್ಬಿಡ್ತಾರೆ. ಸೊ ರಿಯಾಲಿಟಿನೇ ಬೇರೆ. ನೀವು ಇನ್ ಕೇಸ್ ಮೆರಿಟಲ್ಲಿ ಸ್ಟೂಡೆಂಟ್ಸ್ಗೆ ಎಷ್ಟೋ ಹೆಲ್ಪ್ ಆಗ್ಬೇಕಂತ ಕಂಪ್ನಿಗಳು ಕೊಡ್ತಾ ಇರ್ತಾರೆ. ಅದನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಕೊಬಿಟ್ರಿ, ಎಲ್ಲರೂ ಕೂಡ ಪಡ್ಕೊಳ್ಳೋಂಥ ಒಂದು ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡ್ತಾಯಿರ್ತೀನಿ. ಸೊ ಹಂಗಾಗಿಬಿಟ್ಟು ವಾಟ್ಸಪ್ ಚಾನಲ್ ಮಸ್ಟಾಗಿ ಜಾಯ್ನ್ ಆಗಿ
ಸರಿ, ಇದೇ ರೀತಿಯಾಗಿ ಏನಾದರೂ ಹೊಸ ಸ್ಕಾಲರ್ಶಿಪ್ ಏನಾದರೂ ವೀಡಿಯೋಸ್ ಬೇಕಿತ್ತಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಎಲ್ಲನೂ ಕೂಡ ತಪ್ಪದೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀನಿ. ಟೇಕ್ ಕೇರ್, ಬಾಯ್.